ಅಧ್ಯಾಯ 38. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳಿದ್ದ ಸ್ಥಾನದಲ್ಲಿ ನಿತ್ಯೋತ್ಸವ, ನಿತ್ಯ ಭೋಜನ, ಸಂತರ್ಪಣೆಗಳಾಗುತ್ತಿದ್ದವು. ಒಮ್ಮೆ ಅಲ್ಲಿಗೆ ಕಾಶ್ಯಪ ಗೋತ್ರದ ಭಾಸ್ಕರನೆಂಬ ಬ್ರಾಹ್ಮಣನು ಬಂದು ಗುರುಗಳಿಗೆ ಭಿಕ್ಷೆ ನೀಡಲೆಂದು ಸ್ವಲ್ಪ ಅಕ್ಕಿ, ಗೋಧಿ ಹಿಟ್ಟನ್ನು ತಂದಿದ್ದನು. ಆತನು ಮಠದಲ್ಲಿ ದಿನಾ ಭೋಜನ ಮಾಡಿಕೊಂಡು ತಾನು ತಂದ ಅಲ್ಪ ಕಾಣಿಕೆಯನ್ನು ಹೇಗೆ ಅರ್ಪಿಸಬೇಕೆಂದು ತಿಳಿಯದೆ ರಾತ್ರಿ ಆ ಧಾನ್ಯದ ಗಂಟನ್ನು ತಲೆಯ ಕೆಳಗಿಟ್ಟು ಮಲಗುತ್ತಿದ್ದನು. ಅಲ್ಲಿದ್ದವರು ಅವನನ್ನು ಗೇಲಿ ಮಾಡಿದರು. ಪ್ರತಿದಿನ ಊಟ ಮಾಡಲು ಮಾತ್ರ ಬಲ್ಲ ಇವನು ಗುರುಗಳಿಗೆ ಭಿಕ್ಷೆ ನೀಡುವನಂತೆ ಎಂದು ಆಡಿಕೊಂಡು ನಕ್ಕರು. ಆದರೆ ಭಾಸ್ಕರನು ಇದನ್ನು ಸಹನೆಯಿಂದ ತಾಳಿಕೊಂಡು 3 ತಿಂಗಳು ಕಾದನು. ಶ್ರೀ ಗುರುಗಳಿಗೆ ಈ ಸುದ್ದಿ ಮುಟ್ಟಿತು. ಕೃಪಾಸಾಗರರಾದ ಗುರುಗಳು, ಭಾಸ್ಕರ, ಈ ದಿನ ನೀನೇ ನಮಗೆ ಭಿಕ್ಷೆ ನೀಡು ಎಂದರು. ಆತನು ಸಂತೋಷದಿಂದ ಸ್ನಾನ ಮಾಡಿ ತಾನೇ ಅಡುಗೆ ಮಾಡಿದನು. ಇತರ ಬ್ರಾಹ್ಮಣರು ಗುರುಗಳಿಗೆ, ಸ್ವಾಮಿ, ಇಂದು ನಾವು ಮನೆಯಲ್ಲಿ ಉಣ್ಣುತ್ತೇವೆ. ದಿನ ಮೃಷ್ಟನ ಭೋಜನವಾಗಿತ್ತು. ಆದರೆ ಈ ದಿನದ ರೀತಿಯೇ ಬೇರೆ ಎಂದು ವ್ಯಸನದಿಂದ ನುಡಿದರು. ಗುರುಗಳು, ಬೇಡ, ನೀವು ಸ್ನಾನ ಮುಗಿಸಿ ಬನ್ನಿ, ಸಮಾರಾಧನೆ ಇಂದೂ ನಡೆಯುತ್ತದೆ ಎಂದರು. ಬ್ರಾಹ್ಮಣರು ಸ್ನಾನ ಮುಗಿಸಿ ಬರಲು ಗುರುಗಳು ಭಾಸ್ಕರನಿಗೆ ಅಡುಗೆ ಸಿದ್ಧವಾಗಲಿ ಎಂದರು. ಬ್ರಾಹ್ಮಣರಿಗೆ ತಿರಸ್ಕಾರ ಬಂದು ತಾವು ಸಂಜೆಗೆ ಬರುವೆವೆಂದು ಹೊರಟು ನಿಂತರು. ಗುರುಗಳು, ನಾವು ನೀವಿಲ್ಲದೆ ಇಂದು ಊಟ ಮಾಡುವುದಿಲ್ಲ ಎಂದರು. ಭಾಸ್ಕರರ ಮೇಲೆ ಬ್ರಾಹ್ಮಣರಿಗೆ ನಂಬಿಕೆ ಇರಲಿಲ್ಲ. ಶ್ರೀ ಗುರುಗಳು ಮತ್ತೆ ಹೇಳಿದಾಗ ಅವರು ಬರಲೇಬೇಕಾಯಿತು. 4,000ಕ್ಕೂ ಹೆಚ್ಚು ಎಲೆ ಹಾಕಿದರು. ಭಾಸ್ಕರನು ಅಡುಗೆಯನ್ನು ತಂದಿರಿಸಿದನು. ಶ್ರೀಗಳು ಅಡುಗೆ ಪಾತ್ರೆಯ ಮೇಲೆ ತಮ್ಮ ಶಾಟಿಯನ್ನು ಹೊದಿಸಿ ಕಮಂಡಲುವಿನಿಂದ ಜಲವನ್ನು ಪ್ರೋಕ್ಷಿಸಿದರು. ಭಾಸ್ಕರನನ್ನು ಕರೆದು, ಈಗ ನೀನು ಈ ಪಾತ್ರೆಯಿಂದ ತೆಗೆದುಕೊಂಡು ಅವರೆಲ್ಲರಿಗೂ ಬಡಿಸು ಎಂದು ಆಜ್ಞಾಪಿಸಿದರು. ಭೋಜನ ಪ್ರಾರಂಭವಾಯಿತು. ಎಲ್ಲ ಜನರು ಬಗೆ ಬಗೆಯ ಖಾದ್ಯಗಳನ್ನು ತೃಪ್ತಿಯಾಗುವಷ್ಟು ತಿಂದು ದಣಿದರು. ಆದರೆ ಪಾತ್ರೆ ಬರಿದಾಗಲಿಲ್ಲ. ಗರ್ವಿತರಾದ ಬ್ರಾಹ್ಮಣರಿಗೆ ನಾಚಿಕೆ ಆಯಿತು. ಇತರರಿಗೆ ಆಶ್ಚರ್ಯವಾಯಿತು. ಊರಿನ ಜನರೆಲ್ಲ ಹೊಟ್ಟೆ ತುಂಬ ಉಂಡರು. ಕೊನೆಯಲ್ಲಿ ಶ್ರೀಗಳ ಆದೇಶದಂತೆ ಭಾಸ್ಕರನು ಊಟ ಮಾಡಿದನು. ಪಾತ್ರೆಯಲ್ಲಿ ಉಳಿದ ಅನ್ನವನ್ನು ನದಿಗೆ ಹಾಕಿದರು. ಅದನ್ನು ಜಲಚರಗಳು ಉಂಡು ತೃಪ್ತಿಪಟ್ಟವು. ಹೀಗೆ ಶ್ರೀ ಗುರುಗಳ ಖ್ಯಾತಿ ಎಲ್ಲ ಕಡೆಗೂ ಹಬ್ಬಿತು. ಆಗ ಅವರು ಭಾಸ್ಕರ ಬ್ರಾಹ್ಮಣನನ್ನು ಕರೆದು, ಇಂದಿಗೆ ನಿನ್ನ ದಾರಿದ್ರ್ಯವು ನಾಶವಾಯಿತು. ನೀನು ವಂಶ ಪಾರಂಪರ್ಯವಾಗಿ ಸುಖವಾಗಿ ಬಾಳು ಎಂದು ಆಶೀರ್ವಾದ ಮಾಡಿದರು. ಶ್ರೀ ಗುರುಕೃಪೆಯನ್ನು ನೋಡಿದ ಜನರು ಅವರು ನಿಜವಾಗಿಯೂ ಅವತಾರಿ ಪುರುಷರೆಂದು, ಯತಿ ಸ್ವರೂಪದ ಭಗವಂತನೆಂದು ಜಯಘೋಷ ಮಾಡಿದರು. ಶ್ರೀಗಳ ಕೃಪಾ ದೃಷ್ಟಿಯಿಂದ ಅನೇಕರು ಐಹಿಕ ಪಾರಮಾರ್ಥಿಕ ಸುಖಗಳನ್ನು ಪಡೆದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 38ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 39. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳ ಸನ್ನಿಧಿಯಾದ ಗಾಣಿಗಾಪುರದಲ್ಲಿ ಸೋಮನಾಥನೆಂಬ ಜ್ಞಾನಿಯೂ ಪರಮ ವಿದ್ಯಾವಂತನೂ ಆದ ಪಂಡಿತನಿದ್ದನು. ಆತನ ಹೆಂಡತಿ ಗಂಗಾದೇವಿಯು ಪತಿವ್ರತೆಯಾಗಿ ಪತಿಸೇವಾ ಪಾರಾಯಣೆಯಾಗಿದ್ದಳು. ಅವರಿಗೆ ವಯಸ್ಸಾದರೂ ಮಕ್ಕಳಿಲ್ಲದ ಚಿಂತೆ ಆವರಿಸಿತ್ತು. ಆಕೆಯು ಶ್ರೀ ಗುರುಗಳ ಪರಮ ಭಕ್ತೆಯೂ ಆಗಿದ್ದಳು. ದಿನವೂ ಅವರ ದರ್ಶನ ಪಡೆದು ನಮಸ್ಕರಿಸಿ ಬರುತ್ತಿದ್ದಳು. ಒಂದು ದಿನ ಗುರುಗಳು ಆಕೆಯನ್ನು ಕುರಿತು, ತಾಯಿ, ನಿನ್ನ ಆಸೆ ಏನು?
ಅದು ಶಿವನ ಅನುಗ್ರಹದಿಂದ ಈಡೇರುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಗಂಗಾದೇವಿಯು ಕೈಜೋಡಿಸಿ, ಸ್ವಾಮಿ, ನಾನು ಬಂಜೆಯಾಗಿ ತುಂಬ ದುಃಖವನ್ನು ಅನುಭವಿಸಿದ್ದೇನೆ. ಅಪುತ್ರವತಿ ಎಂದು ಜನರು ನನ್ನನ್ನು ಹೀಯಾಳಿಸುತ್ತಿದ್ದಾರೆ. ಮಕ್ಕಳಿಲ್ಲದೆ ಮೋಕ್ಷ ಸಿಗಲಾರದು ಎಂದು ಹೇಳುತ್ತಾರೆ. ಮುಂದಿನ ಜನ್ಮದಲ್ಲಾದರೂ ನನಗೆ ಸಂತಾನವನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು. ಶ್ರೀ ಗುರುಗಳು ನಸುನಗುತ್ತಾ, ಮುಂದಿನ ಜನ್ಮದ ಮಾತಿರಲಿ, ಈಗಲೇ ನಿನಗೆ ಪುತ್ರ ಸಂತಾನವಾಗುತ್ತದೆ ಎಂದು ಆಶೀರ್ವದಿಸಿದರು. ಆಗ ಗುರುವರ್ಯ, ನಾನು ಎಲ್ಲ ವ್ರತ ನಿಯಮ ಉಪವಾಸಗಳನ್ನು ಕೈಗೊಂಡಿದ್ದಾಯಿತು, ಆದರೆ ಫಲ ಸಿಗಲಿಲ್ಲ. ತಾವು ಹೇಳಿದ್ದೂ ಸುಳ್ಳಾಗಲಾರದು ಎಂದಳು. ಶ್ರೀಗಳು, ನೀನು ಸಂಗಮ ಕ್ಷೇತ್ರದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಮಾಡು, ತಪ್ಪದೆ ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದರು. ಶ್ರೀ ಗುರುಗಳ ಆಜ್ಞೆಯಂತೆ ಆಕೆ ಪ್ರತಿನಿತ್ಯವೂ ಅಶ್ವತ್ಥ ಸೇವೆ ಮಾಡಲಾರಂಭಿಸಿದಳು. ಸೇವೆ ಪ್ರಾರಂಭಿಸಿದ 3ನೆಯ ದಿನವೇ ಸ್ವಲ್ಪದರಲ್ಲಿ ಬ್ರಾಹ್ಮಣನೊಬ್ಬನು ಕಾಣಿಸಿಕೊಂಡು ಶ್ರೀ ಗುರುಗಳಿಗೆ ಭಕ್ತಿಯಿಂದ 7 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರು ನೀಡಿದ ಪ್ರಸಾದವನ್ನು ಭಕ್ತಿಯಿಂದ ಸೇವಿಸು ಎಂದು ಹೇಳಿದಂತಾಯಿತು. ಗಂಗಾದೇವಿಯು ನಿದ್ರೆಯಿಂದೆಚ್ಚೆತ್ತು ಶ್ರೀ ಗುರುಗಳ ಸ್ಮರಣೆ ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಗುರು ಸನ್ನಿಧಾನಕ್ಕೆ ಬಂದಳು. ಅವರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಿದಳು. ಗುರುಗಳಿತ್ತ ಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸಿದಳು. ಕಾಲಾನಂತರ ಆಕೆ ಗರ್ಭಧರಿಸಿದಳು. ಸಕಾಲದಲ್ಲಿ ಮಗನನ್ನು ಹಡೆದಳು. ಗುರುಗಳು, ಶತಾಯುಷಿಯಾದ ಮಗನು ಬೇಕು, ಅಲ್ಪಾಯುವಾದರೂ ಜ್ಞಾನಿಯಾದ ಮಗ ಬೇಕು ಎಂದು ಕೇಳಲು ಆಕೆ ಜ್ಞಾನಿಪುತ್ರನೇ ಸಾಕೆಂದು ಪ್ರಾರ್ಥಿಸಿದಳು. ಆ ಮಗನಿಂದ ಅವರ ಸಂತತಿ ಮುಂದುವರಿಯಿತು. ಶ್ರೀ ಗುರುಗಳನ್ನು ಏಕಾಗ್ರ ಚಿತ್ತದಿಂದ ಯಾರು ಧ್ಯಾನಿಸುವರೋ ಅವರ ಎಲ್ಲ ಅಭೀಷ್ಟಗಳನ್ನು ಈಡೇರುತ್ತವೆ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 39ನೆಯ ಅಧ್ಯಾಯವು ಸಂಪೂರ್ಣವಾಯಿತು.